ನೀವು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ದೀರಾ? ನೀವು ಸರ್ಕಾರದ ಸಹಾಯದೊಂದಿಗೆ ಫುಡ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದರೆ ತಗಲುವ ಖರ್ಚನ್ನು ಕಡಿಮೆ ಮಾಡಿ ಬಿಸ್ನೆಸ್ ಅನ್ನು ಲಾಭದಾಯಕವಾಗಿ ನಡೆಸಿಕೊಂಡು ಹೋಗಬಹುದು. ಈ ಒಂದು ಫುಡ್ ಬಿಸ್ನೆಸ್ ಪ್ರಾಫಿಟೇಬಲ್ ಇದೆಯಾ, ಯಾವ ರೀತಿ ಸ್ಟಾರ್ಟ್ ಮಾಡುವುದು, ಇದರ ಪ್ರೊಸೀಜರ್ ಏನು, ಎಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇವೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಎಲ್ಲರಿಗೂ ನಮಸ್ತೆ. ದ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ನೀವು ಯಾವ ರೀತಿ ಅಡುಗೆಯನ್ನು ಮಾಡಬಲ್ಲಿರಿ ಎಂಬುದನ್ನು ನಿರ್ಧರಿಸುವುದು ಅವಶ್ಯಕ. ಹೋಮ್ ಬೇಸ್ಡ್ ಕ್ಯಾಟ್ರಿಂಗ್ ಅಥವಾ ಟಿಫಿನ್ ಸರ್ವಿಸ್, ಮನೆಯಲ್ಲೇ ಅಡುಗೆ ತಯಾರಿಸಿ ಮದುವೆ, ಪಾರ್ಟಿ, ಸಭೆ ಸಮಾರಂಭಗಳಿಗೆ ಆಹಾರವನ್ನು ಮತ್ತು ತಂಪು ಪಾನೀಯಗಳನ್ನು ತಯಾರಿಸಿ ಪೂರೈಸುವ ವ್ಯಾಪಾರ. ಕ್ಲೌಡ್ ಕಿಚನ್, ಆಹಾರವನ್ನು ತಯಾರಿಸಿ ಆನ್ಲೈನ್ನ ಸಹಯೋಗದೊಂದಿಗೆ ವ್ಯಾಪಾರವನ್ನು ಮಾಡುವುದು. ಫುಡ್ ಟ್ರಕ್ ಆಗಿರಬಹುದು ಅಥವಾ ಸಣ್ಣ ರೆಸ್ಟೋರೆಂಟ್, ಕೆಫೆ, ಇನ್ನೂ ಸುಲಭದಲ್ಲಿ ಹೇಳುವುದಾದರೆ ಟೀ, ಕಾಫಿ ಮಾರಾಟ ಮಾಡುವುದು. ಪ್ಯಾಕ್ಡ್ ಫುಡ್ ಬಿಸ್ನೆಸ್, ಉಪ್ಪಿನಕಾಯಿ, ಹಪ್ಪಳ, ತಿಂಡಿಗಳನ್ನು, ಡೈರಿ ಪ್ರಾಡಕ್ಟ್ಗಳನ್ನು ತಯಾರಿಸಿ ಮಾರಾಟ ಮಾಡುವುದು. ಈ ರೀತಿಯಾಗಿ ಹಲವು ಬಿಸ್ನೆಸ್ ಐಡಿಯಾಗಳು ಇರಬಹುದು. ನೀವು ಮೊದಲು ನಿಮ್ಮ ಸ್ಥಳದ ಅನುಗುಣಕ್ಕಾಗಿ ಯಾವುದು ಹೆಚ್ಚು ಲಾಭದಾಯಕವೆಂದು ನಿರ್ಧರಿಸುವುದು ಅವಶ್ಯಕವಾಗಿರುತ್ತದೆ. ರಿಜಿಸ್ಟರ್ ಯುವರ್ ಬಿಸ್ನೆಸ್, ನಮ್ಮ ವ್ಯಾಪಾರವನ್ನು ರಿಜಿಸ್ಟರ್ ಮಾಡುವುದು ಬಹಳ ಅವಶ್ಯಕ. ಮೊದಲು ನೀವು ಉದಯಂ ರಿಜಿಸ್ಟ್ರೇಷನ್ ಅನ್ನು ಮಾಡಿ. MSME ಈ ಪದವನ್ನು ನೀವು ಬಹಳ ಸಲ ಕೇಳಿರುತ್ತೀರಿ. ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್. ನೀವು udayamitra.in ರಿಜಿಸ್ಟ್ರೇಷನ್ ಮಾಡುವುದರಿಂದ ಸರ್ಕಾರದಿಂದ ಸಾಲ ಮತ್ತು ಸಬ್ಸಿಡಿಯನ್ನು ಪಡೆಯುವುದು ಸುಲಭವಾಗಿರುತ್ತದೆ. FSSAI ಲೈಸೆನ್ಸ್. ಇನ್ನು ಫುಡ್ ರಿಲೇಟೆಡ್ ಆಹಾರ ಸಂಬಂಧಿತ ವ್ಯಾಪಾರಕ್ಕೆ ನೀವು FSSAI ಲೈಸೆನ್ಸನ್ನು ಕಡ್ಡಾಯವಾಗಿ ಪಡೆಯಬೇಕು. GST ರಿಜಿಸ್ಟ್ರೇಷನ್, ನಿಮ್ಮ ಒಂದು ವಾರ್ಷಿಕ ಟರ್ನೋವರ್ 20 ಲಕ್ಷಕ್ಕಿಂತ ಹೆಚ್ಚಿದ್ದರೆ GST ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತದೆ. ಲೋಕಲ್ ಮುನ್ಸಿಪಲ್ ಲೈಸೆನ್ಸ್, ಹೆಲ್ತ್ ಟ್ರೇಡ್ ಲೈಸೆನ್ಸ್, ಫೈರ್ ಸೇಫ್ಟಿ, ಅಗತ್ಯವಿದ್ದರೆ ಶಾಪ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಇನ್ನು ಸರ್ಕಾರದಿಂದ ಜಾರಿಯಲ್ಲಿರುವ ಸ್ಕೀಮ್ಗಳ ಬಗ್ಗೆ ನೋಡೋಣ. PM ಮುದ್ರಾ ಯೋಜನೆ, ಇಲ್ಲಿ 20 ಲಕ್ಷದ ತನಕ ಧನ ಸಹಾಯವನ್ನು ನೀವು ಈ ಸ್ಕೀಮ್ನ ಅಡಿಯಲ್ಲಿ ಪಡೆಯಬಹುದಾಗಿರುತ್ತದೆ. ಈ ಒಂದು ಮುದ್ರಾ ಲೋನ್ನ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋವನ್ನು ಮಾಡಿರುತ್ತೇವೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್, 10 ಲಕ್ಷದಿಂದ 1 ಕೋಟಿಯವರೆಗೆ SC ಮತ್ತು ST ಕ್ಯಾಟಗರಿ ಅವರಿಗೆ ಈ ಒಂದು ಯೋಜನೆಯ ಅಡಿಯಲ್ಲಿ ಸಾಲ ಸಿಗುತ್ತದೆ. PMEGP, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಇಲ್ಲಿ ನಿಮಗೆ 35% ತನಕ ಲೋನ್ ಸಬ್ಸಿಡಿ ಕೊಡಲಾಗುತ್ತಿದೆ. ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್, ಇಲ್ಲಿ ಕೊಲಾಟ್ರಲ್ ಫ್ರೀ ಲೋನ್ ಅಂದರೆ ಯಾವುದೇ ಮೇಲಾಧಾರ, ಸೆಕ್ಯುರಿಟಿ ಇಲ್ಲದೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ನೀವು ಪಡೆದುಕೊಳ್ಳಬಹುದು. ಈಗಾಗಲೇ ಮುದ್ರಾ ಯೋಜನೆ ಬಗ್ಗೆ ವಿಡಿಯೋವನ್ನು ಮಾಡಿರುತ್ತೇವೆ. ಹಾಗಾಗಿ ಇನ್ನುಳಿದ ಸ್ಕೀಮ್ಗಳಲ್ಲಿ ಯಾವ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿ ಬೇಕು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಸರ್ಕಾರದಿಂದ ಹಲವಾರು ತರಬೇತಿ ಕಾರ್ಯಕ್ರಮಗಳು ಜಾರಿಯಲ್ಲಿವೆ. PM ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್, ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್, ಈ ರೀತಿಯಾಗಿ ಹಲವಾರು ಪ್ರೋಗ್ರಾಂಗಳು ಜಾರಿಯಲ್ಲಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.